ಇವತ್ತಿನ ವಿಡಿಯೋದಲ್ಲಿ 2019ರಿಂದ 2024ರವರೆಗೆ ನಡೆದ ಎಲ್ಲ ಆನ್ಯುವಲ್ ಎಕ್ಸಾಮ್ ಮತ್ತೆ ಸಪ್ಲಿಮೆಂಟರಿ ಎಕ್ಸಾಮ್ದು MCQs ವಿತ್ ಆನ್ಸರ್ಸ್ ಕೊಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡಿ, ಡಿಬೆಂಚರ್ಸ್ ಕ್ಯಾನಾಟ್ ಬಿ ರೆಡೀಮ್ಡ್ ಎಟ್. ಡಿಬೆಂಚರ್ಸ್ನ ನಾವು ಯಾವ ರೀತಿಯಲ್ಲಿ ರೀಪೇಮೆಂಟ್ ಮಾಡಲಿಕ್ಕೆ ಆಗಲ್ಲ. ಓಕೆನಾ? ಆನ್ಸರ್ ಬಂದು ಡಿಸ್ಕೌಂಟ್. ಏಕೆಂದರೆ ನಾವು ಪ್ರೀಮಿಯಮಲ್ಲಿ ರೀಪೇ ಮಾಡ್ತೀವಿ, ಬಟ್ ಪಾರಲ್ಲೂ ರೀಪೇ ಮಾಡ್ತೀವಿ. ಇಲ್ಲಿ ಬಂದು ರಾಂಗ್ ಆನ್ಸರ್ ಯಾವುದು ಅಂತಂದರೆ ಡಿಸ್ಕೌಂಟ್. ನೆಕ್ಸ್ಟ್ ಒನ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಜನರಲಿ ಇನ್ಕ್ಲೂಡ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಇದರಲ್ಲಿ ಯಾವುದು ಇನ್ಕ್ಲೂಡ್ ಆಗಿರ್ತದೆ ಅಂತ ಕೇಳಿದ್ದಾರೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್, ಡಿ ನನ್ ಆಫ್ ದಿ ಅಬೋವ್. ರೈಟ್ ಆನ್ಸರ್ ಬಂದು ಬಿ, ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಥರ್ಡ್ ಕ್ವಶನ್, ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ ಲೀಸ್ಟ್. ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಅಥವಾ ರನ್ ಮಾಡಬೇಕಾದ್ರೆ ಎಷ್ಟು ಜನ ಬೇಕು ಅಂತ ಹೇಳಿದ್ದಾರೆ. ಆನ್ಸರ್ ಬಂದು ಬಿ, 2 persons. Fourth question, equity shareholders are creditors, owners, customers of the company, none of the above. ಏಕೆಂದರೆ ಒಂದು ಕಂಪನಿನ ಸ್ಟಾರ್ಟ್ ಮಾಡೋದು ಯಾರು ಅಂತಂದರೆ ಶೇರ್ ಹೋಲ್ಡರ್ಸ್. ಅವರೇ ಶೇರ್ ಥ್ರೂ ಅಮೌಂಟ್ನ ರೈಸ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರ್ತಾರೆ ಮತ್ತು ಕಂಪನಿ ರನ್ ಮಾಡ್ತಾರೆ. ಅವರು ಆ ಕಂಪನಿದ ಆನರ್ಸ್ ಆಗಿರ್ತಾರೆ. ಕ್ರೆಡಿಟರ್ಸ್ ಬಂದು ಡಿಬೆಂಚರ್ಸ್ ಹೋಲ್ಡರ್ಸ್ ಆಗ್ತಾರೆ, ಬಟ್ ಕಂಪನಿದ ಆನರ್ಸ್ ಬಂದು ಈಕ್ವಿಟಿ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, A, B and C are partners in a firm if D admitted as a new partner. ಆಲ್ರೆಡಿ 2 ಪಾರ್ಟ್ನರ್ಸ್ ಇದ್ದಾರೆ, A and B ಅಂಡ್ ಸಿ ಸಹ ಇದ್ದಾರೆ. ಈಗ ಹೊಸ ಪಾರ್ಟ್ನರ್ ಡಿ ಬಂದು ಜಾಯಿನ್ ಆದರೆ ಏನಾಗ್ತದೆ? ಏಕೆಂದರೆ ಹಳೆ ಪಾರ್ಟ್ನರ್ಶಿಪ್ ಪುನಃ ಅವರು ರೀಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಅಥವಾ ರೀಬಿಲ್ಡ್ ಮಾಡ್ತಾರೆ. ಆನ್ಸರ್ ಬಂದು ಸಿ, ಓಲ್ಡ್ ಪಾರ್ಟ್ನರ್ಶಿಪ್ ಇಸ್ ರೀಕಾನ್ಸ್ಟಿಟ್ಯೂಟೆಡ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಟೂಲ್ ಫಾರ್ ಫಿನಾನ್ಷಿಯಲ್ ಅನಾಲಿಸಿಸ್ ಆರ್. ಹಾರಿಜಾಂಟಲ್ ಅನಾಲಿಸಿಸ್ ನಾವು ಯೂಸ್ ಮಾಡ್ತೀವಿ, ವರ್ಟಿಕಲ್ ಅನಾಲಿಸಿಸ್ ರೈಟ್ ಆನ್ಸರ್, ಸಿ ರೇಷಿಯೋ ಅನಾಲಿಸಿಸ್ ಆಲ್ಸೋ ರೈಟ್ ಆನ್ಸರ್. ಇಲ್ಲಿ ಬಂದು ಎಲ್ಲಾನು ನಾವು ಯೂಸ್ ಮಾಡ್ತೀವಿ. ಆನ್ಸರ್ ಡಿ, ಆಲ್ ದಿ ಅಬೌವ್. ನೆಕ್ಸ್ಟ್ ಒನ್ ಬಂದು ಇಶ್ಯೂಡ್ ಕ್ಯಾಪಿಟಲ್ ಇಸ್ ದ ಪಾರ್ಟ್ ಆಫ್. ಇಶ್ಯೂಡ್ ಕ್ಯಾಪಿಟಲ್ ಯಾವುದರ ಪಾರ್ಟ್ ಆಗಿರ್ತದೆ? ಓಕೆ, ಫಸ್ಟ್ ಬಂದು ನಮಗೆ ಬರೋದು ಅಥೋರೈಸ್ಡ್ ಕ್ಯಾಪಿಟಲ್. ಅಥೋರೈಸ್ಡ್ ಕ್ಯಾಪಿಟಲ್ ಒಂದು ಪಾರ್ಟ್ನೇ ನಾವು ಇಶ್ಯೂ ಮಾಡ್ತೀವಿ ಪಬ್ಲಿಕ್ಕಿಗೆ. ಆನ್ಸರ್ಸ್ ಬಂದು ಸಿ, ಅಥೋರೈಸ್ಡ್ ಕ್ಯಾಪಿಟಲ್. ನೆಕ್ಸ್ಟ್ ಒಂದು ಬಂದು ಕರೆಂಟ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್. ಇದರಲ್ಲಿ ಯಾವುದು ಕರೆಂಟ್ ಅಸೆಟ್ ಅಲ್ಲ ಅಂತ ಕೇಳಿದ್ದಾರೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕರೆಂಟ್ ಅಸೆಟ್, ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಿಲೆಂಟ್ ಬಂದು ಕರೆಂಟ್ ಅಸೆಟ್, ಇನ್ವೆಂಟ್ರೀಸ್ ಅಥವಾ ಸ್ಟಾಕ್ ಸಹ ಕರೆಂಟ್ ಅಸೆಟ್. ರೈಟ್ ಆನ್ಸರ್ ಬಿ, ಬಿಲ್ಡಿಂಗ್ಸ್. ನೆಕ್ಸ್ಟ್ 9th ಕ್ವಶನ್, ಎಕ್ಸಾಂಪಲ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಆಪ್ಷನ್ ಎ, ಕ್ಯಾಶ್ ರಿಸಿಪ್ಟ್ ಫ್ರಮ್ ಡಿಸ್ಪೋಸಲ್ ಆಫ್ ಫಿಕ್ಸ್ಡ್ ಅಸೆಟ್, ಬಿ, ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಫ್ರಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಸಿ, ಡಿವಿಡೆಂಟ್ ರಿಸೀವ್ಡ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಇನ್ ಅದರ್ ಎಂಟರ್ಪ್ರೈಸಸ್. ಇಲ್ಲಿ ಎಲ್ಲ ಆನ್ಸರ್ ಸಹ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ಗೆ ರಿಲೇಟ್ ಆಗ್ತದೆ. ಇನ್ವೆಸ್ಟಿಂಗ್ ಅಂದರೆ ನಾವು ಯಾವುದಾದ್ರು ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ, ಎಸ್ಪೆಷಲಿ ಫಿಕ್ಸ್ಡ್ ಅಸೆಟ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದೆಲ್ಲ ಸಹ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಬರ್ತದೆ. ಇಲ್ಲಿ ಬಂದು ಎಲ್ಲ ಆನ್ಸರ್ ಸಹ ಕರೆಕ್ಟ್ ಆಗಿದೆ, ಯಾಕೆಂದರೆ ಇದು ಫಿಕ್ಸ್ಡ್ ಅಸೆಟಿಂದ ಬರ್ತಿದೆ, ಇದು ನಾವು ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ ಇನ್ಕಮ್ ಬರ್ತಿದೆ, ಇದು ಬಂದು ಇನ್ವೆಸ್ಟ್ಮೆಂಟಲ್ಲಿ ನಾವು ಮಾಡಿದ ಅಮೌಂಟಿಂದ ಬರ್ತಾ ಇದೆ. ಆನ್ಸರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. 10th question, at the time of admission of a new partner, general reserve appearing in the old balance sheet. ಓಕೆ, ಅಡ್ಮಿಷನ್ ಆಗೋ ಟೈಮಲ್ಲಿ ಆ ಇಂದಿನ ಬ್ಯಾಲೆನ್ಸ್ ಶೀಟಲ್ಲಿ ಏನೇ ಅಮೌಂಟ್ ಇರಲಿ, ಅದು ಪ್ರಾಫಿಟ್ ಆಗಿರ್ಬೋದು, ಯಾವುದೇ ರಿಸರ್ವ್ ಆಗಿರ್ಬೋದು, ಅದನ್ನು ನಾವು ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅವ್ರದ್ದು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ನೆಕ್ಸ್ಟ್ 11th ಕ್ವಶನ್, X, Y, Z are partners sharing profits and losses in the ratio of 3:2:1. If Y retires, ನೋಡಿ Y ರಿಟೈರ್ಡ್ ಆದರೆ the new profit sharing ratio of X and Z, ನೋಡಿ X, Y, Z, Yದು ರೇಷಿಯೋನ ಕ್ಯಾನ್ಸಲ್ ಮಾಡಿ Y ಬಂದು ಸೆಕೆಂಡ್ ಪಾರ್ಟ್ನರ್, ಎಷ್ಟು ಉಳಿದಿದೆ ಆಗ 3:1. ಆನ್ಸರ್ ಇದೆಯಲ್ವಾ? ಆನ್ಸರ್ ಎ, ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಮಹೀಂದ್ರಾ ಲಿಮಿಟೆಡ್ ಫಾರ್ಫಿಟೆಡ್ 4,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್. ಮಹೀಂದ್ರಾ ಕಂಪನಿಯವರು 4,000 ಈಕ್ವಿಟಿ ಶೇರ್ಸ್ನ ಫಾರ್ಫಿಟೆಡ್ ಮಾಡ್ತಿದ್ದಾರೆ ಅಥವಾ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಇಶ್ಯೂಡ್ ಎಟ್ ಎ ಪ್ರೀಮಿಯಮ್ ಆಫ್ 2 per share ಫಾರ್ ನಾನ್ ಪೇಮೆಂಟ್ ಆಫ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಫಸ್ಟ್ ಆ್ಯಂಡ್ ಫೈನಲ್ ಕಾಲಿಂದ 4 rupees ಅಮೌಂಟ್ ಬಂದಿಲ್ಲ, ಅದರಿಂದ ಏನು ಮಾಡ್ತಿದ್ದಾರೆ, 4,000 ಶೇರ್ಸ್ನ ಕ್ಯಾನ್ಸಲ್ ಮಾಡ್ತಾರೆ. ಆನ್ ಫಾರ್ಫೀಚರ್, ಶೇರ್ ಫಾರ್ಫೀಚರ್ ಅಕೌಂಟ್ ವಿಲ್ ಬಿ ಕ್ರೆಡಿಟೆಡ್ ಬೈ. ತುಂಬ ಈಸಿ ಕ್ವಶನ್. ಇದನ್ನು ನಾವು 9 ಜರ್ನಲ್ ಎಂಟ್ರಿ ಮಾಡ್ತೀವಿ, ಅದರಲ್ಲಿ ಬಂದು 7th ಎಂಟ್ರಿ ಇದು ಆನ್ಸರ್ ಅಷ್ಟೇ ಇದಕ್ಕೆ.
ನೋಡಿ 7 ಜರ್ನಲ್ ಎಂಟ್ರಿ ಏನು ಬರ್ತದೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಫಾರ್ಫೀಚರ್ ಅಕೌಂಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಇಲ್ಲಿ ಅವನು ಏನು ಕೇಳಿದಾನೆ ಅಂದರೆ ಶೇರ್ ಫಾರ್ಫೀಚರ್ ಅಕೌಂಟಿಗೆ ಎಷ್ಟು ಬ್ಯಾಲೆನ್ಸ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಕ್ವಶನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ 4000 ಶೇರ್ಸ್ನ ಕ್ಯಾನ್ಸಲ್ ಮಾಡಿದೆ. ಒಂದು ಶೇರಿಗೆ ಬಂದು 10 rupees. 4000 ಇಂಟು 10ನ ಮಲ್ಟಿಪ್ಲೈ ಮಾಡಿ ಎಷ್ಟು ಬರ್ತದೆ ಆಗ 40,000 rupees ಬರ್ತದೆ. ನಮಗೆ ಈ 4000 rupees ಯಾವುದರಿಂದ ಬರ್ತಾ ಇಲ್ಲ? ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಥರ್ಡ್ ಎಂಟ್ರಿ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ 4000 ಇಂಟು 4ನ ಮಲ್ಟಿಪ್ಲೈ ಮಾಡಿ ನಿಮಗೆ ಎಷ್ಟು ಬರ್ತದೆ? 16,000. 40,000 ಇಂದ 16ನ ಮೈನಸ್ ಮಾಡಿ ಎಷ್ಟು ಬರ್ತದೆ ಆನ್ಸರ್? 24,000. ನಾವು ಶೇರ್ ಫಾರ್ಫೀಚರ್ ಅಕೌಂಟ್ಗೆ ಎಷ್ಟು ಅಮೌಂಟ್ನ ಕ್ರೆಡಿಟ್ ಮಾಡ್ತೀವಿ? 24,000. Answer B is the right answer, 24,000. Next, 13th question. ABC company extended credit terms of 45,000 days to customers. Its credit collection would be considered poor if its average collection period was ಅಂತ ಕೇಳಿದ್ದಾರೆ. ಅವರು 40 ದಿನ ಆಲ್ರೆಡಿ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಎಕ್ಸ್ಟ್ರಾ 2 ದಿನ ಸಹ ನಾವು ಕೊಡ್ತೀವಿ ಆ ಅಮೌಂಟ್ನ ರಿಕವರಿ ಮಾಡಲಿಕ್ಕೆ. ಆನ್ಸರ್ ಸಿ ಇಸ್ ರೈಟ್ ಆನ್ಸರ್, 47 days. Next, 14th question. Sanjaya, Gopi, Nikhil are partners sharing profits and losses in the ratio of 3:2:1. If Gopi retires, ನೋಡಿ ಗೋಪಿ ಎಷ್ಟನೇ ಪಾರ್ಟ್ನ? 2ನೇ ಪಾರ್ಟ್ನ ಅಲ್ವಾ? ಗೋಪಿ ರಿಟೈರ್ಡ್ ಆಗಿದಾಗ ಉಳಿದಿರೋ ರೇಷಿಯೋ ಎಷ್ಟು? 3:1. ಆನ್ಸರ್ ಇದೆ ಅಲ್ವಾ? ಆನ್ಸರ್ ಎ, 3:1. ಗೋಪಿ ರಿಟೈರ್ಸ್, ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಸಂಜಯ ಅಂಡ್ ನಿಖಿಲ್ ಎಷ್ಟು ಬರ್ತದೆ ಆಗ? 3:1. ನೆಕ್ಸ್ಟ್ ಒಂದು ಬಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೋನ್ ಆಸ್. ಕ್ವಶನ್ ತುಂಬ ಸಲ ರಿಪೀಟ್ ಆಗಿದೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ನಾವೇನು ಕರಿತೀವಿ? ಆರಿಜಾಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಕಾಮನ್ ಸೈಜ್ ಸ್ಟೇಟ್ನ ಬಂದು ನಾವು ವರ್ಟಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ 16th one. At the time of admission of a partner, undistributed profits appear in the balance sheet of the old firm is transferred to the capital accounts of ಅಂತ ಕೇಳಿದ್ದಾರೆ. ನೋಡಿ, ಅಟ್ ದ ಟೈಮ್ ಅಡ್ಮಿಷನ್ ಆಫ್ ಎ ಪಾರ್ಟ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ನೀವು 12 ಮಾರ್ಕ್ಸ್ ಸಮ್ ಮಾಡ್ತೀವಿ, ಅಬ್ಸರ್ವ್ ಮಾಡಿರ್ತೀರಾ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ನ ಕೊಟ್ಟಿರ್ತಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಕೊಟ್ಟಿರ್ಬೋದು, ಅಥವಾ ಅಸೆಟ್ ಸೈಡಲ್ಲಿ ಕೊಟ್ಟಿರ್ಬೋದು, ಆರ್ ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿರ್ಬೋದು. ಅಪಿಯರ್ ಇನ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಓಲ್ಡ್ ಫರ್ಮ್ ಇಸ್ ಟ್ರಾನ್ಸ್ಫರ್ ಟು. ಇಲ್ಲಿ ಯಾವ ಸೈಡನ್ನ ಮೆನ್ಷನ್ ಮಾಡಿಲ್ಲ, ಯಾವುದೇ ಕಡೆ ಕೊಟ್ಟಿರಲಿ ಅದನ್ನು ನಾವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಓಲ್ಡ್ ಪಾರ್ಟ್ನರ್ಸ್ಗೆ ಇನ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಆನ್ಸರ್ ಬಂದು ಓಲ್ಡ್ ಪಾರ್ಟ್ನರ್ಸ್ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನೆಕ್ಸ್ಟ್ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಶೋನ್ ಅಂಡರ್ ದ ಹೆಡ್ ಆಫ್ ಫಿಕ್ಸ್ಡ್ ಅಸೆಟ್? ಫಿಕ್ಸ್ಡ್ ಅಸೆಟ್ ಮೇಲೆ ಯಾವುದನ್ನು ತೋರಿಸ್ತಾರೆ? ಗುಡ್ ವಿಲ್ ಇಂಟ್ಯಾಂಜಿಬಲ್ ಅಸೆಟ್, ಪೇಟೆಂಟ್ಸ್ ಇಂಟ್ಯಾಂಜಿಬಲ್ ಅಸೆಟ್, ಟ್ರೇಡ್ ಮಾರ್ಕ್ ಸಹ ಇಂಟ್ಯಾಂಜಿಬಲ್ ಅಸೆಟ್. ಇದೆಲ್ಲವನ್ನು ನಾವು ನಾನ್ ಕರೆಂಟ್ ಅಸೆಟ್ ಕೆಳಗಡೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ತಗೊಳ್ತೀವಿ. ಇಲ್ಲಿ ಬಂದ ಆನ್ಸರ್ ಡಿ, ಆಲ್ ದಿ ಎಬವ್. Which of the following are treated as a reconstitution of a partnership firm? ರೀಕಾನ್ಸ್ಟಿಟ್ಯೂಷನ್ ಯಾವಾಗ ಬೇಕಾದ್ರೂ ಆಗ್ಬೋದು. ಅಡ್ಮಿಷನ್ ಆಗೋತ್ತಿಗೆ, ರಿಟೈರ್ಮೆಂಟ್ ಆಗೋತ್ತಿಗೆ, ಡೆತ್ ಆಗೋತ್ತಿಗೆ, ಅಥವಾ ಅವರ ರೇಷಿಯೋದಲ್ಲಿ ಚೇಂಜಸ್ ಆದರೆ, ಅವರ ಪಾರ್ಟ್ನರ್ಶಿಪ್ ಡೀಡ್ ಅಥವಾ ಅಗ್ರಿಮೆಂಟ್ ಏನೇ ಚೇಂಜಸ್ ಆದರೆ ಅದನ್ನೆಲ್ಲ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕರಿತೀವಿ. ಅಡ್ಮಿಷನ್ ಸಹ ಕರೆಕ್ಟ್ ಆನ್ಸರ್, ಬಿ ಚೇಂಜಸ್ ಇನ್ ಪ್ರಾಫಿಟ್ ಶೇರಿಂಗ್ ಸಹ ಕರೆಕ್ಟ್ ಆನ್ಸರ್, ರಿಟೈರ್ಮೆಂಟ್ ಕರೆಕ್ಟ್ ಆನ್ಸರ್. ಆಗ ಕರೆಕ್ಟ್ ಆನ್ಸರ್ ಬಂದು ಡಿ, ಆಲ್ ದಿ ಎಬವ್. 19th question. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ನೋಡಿ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಬೇರೆ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬೇರೆ. ಮೇ ಬಿ ಟೇಕ್ ಪ್ಲೇಸ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ವೇಸ್ ಅಂತ ಕೇಳಿದ್ದಾರೆ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಯಾವ ಟೈಮಲ್ಲಿ ಆಗ್ತದೆ? ಆನ್ಸರ್ ಎ, ಡೆತ್ ಆಫ್ ಎ ಪಾರ್ಟ್ನರ್. ಪಾರ್ಟ್ನರ್ ಡೆತ್ ಆದಾಗ ಮಾತ್ರ ನಾವು ಪಾರ್ಟ್ನರ್ಶಿಪ್ ಅಲ್ಲಿರೋ ಪಾರ್ಟ್ನರ್ ಬಿಟ್ಟೋಗ್ತಾರೆ. ಅಲ್ಲಿ ಏನಂತಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕಂಟಿನ್ಯೂ ಆಗ್ತದೆ, ಆ ಫರ್ಮ್ ಕ್ಲೋಸ್ ಆಗಲ್ಲ. ನೋಡಿ, ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್, ಕಂಪಲ್ಸರಿ ಡಿಸಲ್ಯೂಷನ್, ಡಿಸಲ್ಯೂಷನ್ ಬೈ ಕೋರ್ಟ್, ಇದೆಲ್ಲ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ಗೆ ರಿಲೇಟ್ ಆಗಿರೋದು. ಪಾರ್ಟ್ನರ್ಶಿಪ್ಗೆಲ್ಲ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಯಾವಾಗ ಆಗ್ತದೆ? ಡೆತ್ ಆಫ್ ಎ ಪಾರ್ಟ್ನರ್. ನೆಕ್ಸ್ಟ್ ಕ್ವಶನ್. ಫಿಕ್ಸ್ಡ್ ಅಸೆಟ್ ಡಸ್ ನಾಟ್ ಇನ್ಕ್ಲೂಡ್. ಇದರಲ್ಲಿ ಯಾವುದು ಫಿಕ್ಸ್ಡ್ ಅಸೆಟ್ ಅಲ್ಲ ಅಂತ ಕೇಳಿದರೆ, ಮೆಷಿನರಿ ಬಂದು ಫಿಕ್ಸ್ಡ್ ಅಸೆಟ್, ಬಿಲ್ಡಿಂಗ್ ಫಿಕ್ಸ್ಡ್ ಅಸೆಟ್, ಫರ್ನಿಚರ್ ಸಹ ಫಿಕ್ಸ್ಡ್ ಅಸೆಟ್. ಆಗ ಆಪ್ಷನ್ ಸಿ. ನೆಕ್ಸ್ಟ್ 21st ಕ್ವಶನ್. ದ ಟೂ ಸಾಲ್ವೆನ್ಸಿ ರೇಷಿಯೋ. ಸಾಲ್ವೆನ್ಸಿ ರೇಷಿಯೋ ಯಾವುದೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಆ ಫಾರ್ಮ್ ದ ಲಾಂಗ್ ಟರ್ಮ್ ಡೆಟ್ ಅಥವಾ ಲಾಂಗ್ ಟರ್ಮ್ ಒಬ್ಲಿಗೇಷನ್ ಫೈಂಡ್ ಔಟ್ ಮಾಡಲಿಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಯಾವುದಿದೆ ಅಂತಂದರೆ ಡೆಟ್ ಈಕ್ವಿಟಿ ರೇಷಿಯೋ ಮತ್ತು ಪ್ರೊಪ್ರೈಟರಿ ರೇಷಿಯೋನ ನಾವು ಏನು ಕರಿತೀವಿ? ಸಾಲ್ವೆನ್ಸಿ ರೇಷಿಯೋ. ನೆಕ್ಸ್ಟ್ 22nd ಕ್ವಶನ್. ಕರೆಂಟ್ ಲಯಬಿಲಿಟೀಸ್ ಆರ್ ಟು ಬಿ ಪೇಡ್ ವಿತ್ ಇನ್ ಡ್ಯಾಶ್ ಮಂತ್. ಆನ್ಸರ್ ಡಿ, 12 months. ನೆಕ್ಸ್ಟ್ 23rd ಕ್ವಶನ್ ನೋಡಿ. ಸ್ವದೇಶಿ ಕಂಪನಿ ಲಿಮಿಟೆಡ್ ಫಾರ್ಫಿಟೆಡ್
1000 equity shares of rupees 100 each for non-payment of final call money of rupees 30 per share. On forfeiture share, forfeited shares account will be credited by. Okay, previous ಮಾಡಿದ ಅದೇ ಟೈಪ್ ಕ್ವಶನ್ ಇದು. ನೋಡಿ ಏನು ತಗೋಬೇಕು, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 1000 ಶೇರ್ಸ್ನ ಕ್ಯಾನ್ಸಲ್ ಮಾಡಿದರೆ 1 ಶೇರ್ಗೆ ಬಂದು 100 rupees. 1000 into 100 ಮಾಡಿದ್ರೆ 1 lakh ಬರ್ತದೆ. ನೆಕ್ಸ್ಟ್ ಥರ್ಡ್ ಎಂಟ್ರಿ ಕ್ಯಾಲ್ಕುಲೇಟ್ ಮಾಡಿ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ 1000 into 30. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ rupees ಬಂದು 30 rupees. 1000 into 30 ಮಾಡಿದ್ರೆ ನಿಮಗೆ 30,000 ಬರ್ತದೆ. 1 lakh ಇಂದ 30,000 ಮೈನಸ್ ಮಾಡಿ ನಿಮಗೆ ಎಷ್ಟು ಬರ್ತದೆ ಆನ್ಸರ್ ಆಗ 70,000. ನಾವು ಶೇರ್ ಫಾರ್ ಫೀಚರ್ ಅಕೌಂಟಿಗೆ 70,000 rupeesನ ಕ್ರೆಡಿಟ್ ಮಾಡ್ತೀವಿ. ಓಕೆ, ಆನ್ಸರ್ ಯಾವ್ದು ಕೊಟ್ಟಿದ್ದಾರೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 24th ಕ್ವಶನ್, ದ ಪಾರ್ಟ್ನರ್ಶಿಪ್ ಡೀಡ್ ಶುಡ್ ಬಿ ಪ್ರಾಪರ್ಲಿ ಡ್ರಾಫ್ಟ್. ಪಾರ್ಟ್ನರ್ಶಿಪ್ ಡೀಡ್ ಅಥವಾ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ನ ಯಾವ ಪ್ರಕಾರ ನಾವು ಪ್ರಿಪೇರ್ ಮಾಡಬೇಕು ಆಸ್ ಪರ್ ಸ್ಟ್ಯಾಂಪ್ ಆಕ್ಟ್. ಉಮಾ, Manjula and Kavya are partners sharing profits in the ratio 5:3:2. If Manjula retired, ಮಂಜುಳಾ ಎಷ್ಟನೇ ಪಾರ್ಟ್ನರ್, ಎರಡನೇ ಪಾರ್ಟ್ನರ್. ಮಂಜುಳಾ ರಿಟೈರ್ಡ್ ಆಗಿದ್ದಾರೆ, ಆಗ ಉಳಿದಿರೋ ರೇಷಿಯೋ ಎಷ್ಟು, 5:2. ಆಗ ನೀವು ರೇಷಿಯೋ ಎಷ್ಟು ಬರ್ತದೆ, 5:2, ಆಪ್ಷನ್ ಸಿ. ನೆಕ್ಸ್ಟ್ 26th ಕ್ವಶನ್, XYZ Company Limited forfeited 1000 equity shares of rupees 100 each for non-payment of first and final call of rupees 30 per share on forfeiture. Shares first and final call will be credited by. ನೋಡಿ, ಇದು ಆಲ್ರೆಡಿ ರಿಪೀಟ್ ಆಗಿದೆ ಕ್ವಶನ್. ಓಕೆ, ಫಸ್ಟ್ 1000 into 100 ಮಾಡಿ 1 lakh ಬರ್ತದೆ. ನೆಕ್ಸ್ಟ್ 1000 into 30 ಮಾಡಿ 30,000 ಬರ್ತದೆ. 1 lakh ಇಂದ 30,000 ಮೈನಸ್ ಮಾಡಿ ನಿಮ್ಗೆ ಎಷ್ಟು ಬರ್ತದೆ, 70,000. ಬಟ್ ಒಂದು ಚೇಂಜಸ್ ಇದೆ ನೋಡಿ, ಪ್ರೀವಿಯಸ್ ಒನ್ನಲ್ಲಿ ಏನು ಕೇಳಿದ್ರು, ಯಾವುದಕ್ಕೆ ಇದೇ ಕ್ವಶನ್ ನೋಡಿ 23rd, ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ವಿಲ್ ಬಿ ಏನು ಕೇಳಿದರೆ, ಶೇರ್ ಫಾರ್ ಫೀಚರ್ ಅಕೌಂಟ್ ಎಷ್ಟು ಕ್ರೆಡಿಟ್ ಆಗ್ತದೆ ಕೇಳಿದ್ರೆ 70,000 ಬರ್ತದೆ. ಬಟ್ ಅದೇ ಕ್ವಶನ್ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ಆನ್ ಫಾರ್ ಫೀಚರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ವಿಲ್ ಬಿ ಕ್ರೆಡಿಟೆಡ್ ಅಂತ ಕೇಳಿದರೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ಗೆ ಎಷ್ಟು ಕ್ರೆಡಿಟ್ ಆಗ್ತದೆ ಅಂತ ಕೇಳಿದ್ದಾರೆ. ತುಂಬ ಈಸಿ ನೋಡಿ, 1000 into 30 ಮಾಡಿ, ಇಲ್ಲಿ ಜಸ್ಟ್ 1000 into 30ನ ಮಲ್ಟಿಪ್ಲೈ ಮಾಡಿ ನಿಮಗೆ ಎಷ್ಟು ಬರ್ತದೆ ಆಗ 30,000 rupees ಬರ್ತದೆ. ನಾವು ಫಸ್ಟ್ ಆ್ಯಂಡ್ ಫೈನಲ್ ಕಾಲಿಗೆ ಜಸ್ಟ್ ಹಾಕ್ಬೇಕಾಗಿದ್ದ ಅಮೌಂಟ್ ಎಷ್ಟು, 30,000. ಕನ್ಫ್ಯೂಸ್ ಮಾಡ್ಕೋಬೇಡಿ, ಪ್ರೀವಿಯಸ್ ಒನ್ನಲ್ಲಿ ಶೇರ್ ಫರ್ಫೀಚರ್ ಅಕೌಂಟಿಗೆ ಅಥವಾ ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಎಷ್ಟು ಅಮೌಂಟ್ ಹೋಗ್ತದೆ ಕೇಳಿದ್ರು, 1 lakh ಇಂದ 30,000 ಮಾಡಿದ್ರೆ 70,000 ಆಗ್ತಿತ್ತು. ಬಟ್ ಈ ಸಲ ಏನು ಕೇಳಿದ್ದಾರೆ, ಫಸ್ಟ್ ಆ್ಯಂಡ್ ಫೈನಲ್ ಕಾಲಿಗೆ ಎಷ್ಟು ಕ್ರೆಡಿಟ್ ಆಗ್ತದೆ ಅಂತ ಕೇಳಿದ್ದಾರೆ. ಇಷ್ಟೇ ಇರೋದು, 1000 into 30ನ ಮಲ್ಟಿಪ್ಲೈ ಮಾಡಿ 30,000 rupees. ನೆಕ್ಸ್ಟ್ ಕ್ವಶನ್, ಕರೆಂಟ್ ಲಯಬಿಲಿಟೀಸ್ ಡಸ್ ನಾಟ್ ಇನ್ಕ್ಲೂಡ್. ಇದರಲ್ಲಿ ಯಾವುದು ಕರೆಂಟ್ ಲಯಬಿಲಿಟಿ ಅಲ್ಲ ಅಂತ ಕೇಳಿದರೆ, ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟಿ, ಬಿಲ್ಸ್ ಪೇಬಲ್ ಕರೆಂಟ್ ಲಯಬಿಲಿಟಿ, ಬ್ಯಾಂಕ್ ಓವರ್ ಡ್ರಾಫ್ಟ್ ಸಹ ಕರೆಂಟ್ ಲಯಬಿಲಿಟಿ. ಆನ್ಸರ್ ಡಿ, ಡಿಬೆಂಚರ್ಸ್. 28th ಕ್ವಶನ್, ಡಿವಿಡೆಂಡ್ ಪೇಔಟ್ ರೇಷಿಯೋ ರೆಫರ್ಸ್ ಟು ದ ಪ್ರಪೋರ್ಷನ್ ಆಫ್ ಅರ್ನಿಂಗ್ಸ್ ದಟ್ ಡಿಸ್ಟ್ರಿಬ್ಯೂಟೆಡ್ ಟು. ಡಿವಿಡೆಂಟ್ ನಾವು ಯಾರಿಗೆ ಕೊಡ್ತೀವಿ, ಡಿವಿಡೆಂಟ್ ಇದ್ರೆ ಪ್ರಾಫಿಟ್ನ ಒಂದು ಪಾರ್ಟ್, ಆ ಪಾರ್ಟ್ನ ನಾವು ಯಾರಿಗೆ ಕೊಡ್ತೀವಿ, ಶೇರ್ ಹೋಲ್ಡರ್ಸ್. ದ ಅಗ್ರಿಮೆಂಟ್ ಬಿಟ್ವೀನ್ ದ ಪಾರ್ಟ್ನರ್ ಶುಡ್ ಬಿ ಇನ್. ನೋಡಿ, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಯಾವ ಥರ ಇರಬೇಕು ಅಂತ ಕೇಳಿದರೆ, ಆರಲ್ ರಿಟರ್ನ್. ಓಕೆ, ಆಸ್ ಪರ್ ಪಾರ್ಟ್ನರ್ಶಿಪ್ ಆಕ್ಟ್ ಪ್ರಕಾರ ಆರಲ್ ಆಗಿರ್ಬೋದು ಅಥವಾ ರಿಟರ್ನ್ ಆಗಿರ್ಬೋದು. And 30th ಕ್ವಶನ್, ಆಶಾ, ಉಷಾ ಅಂಡ್ ದಿಶಾ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ 5:3:2. ದಿಶಾ ರಿಟೈರ್ಸ್. ಓಕೆ, ದಿಶಾ ಎಷ್ಟನೇ ಪಾರ್ಟ್ನರ್, ಥರ್ಡ್ ಪಾರ್ಟ್ನರ್ ರಿಟೈರ್ಡ್ ಆಗಿದ್ದಾರೆ. ಹಾಗೆ ಎಷ್ಟು ಬರ್ತದೆ ನ್ಯೂ ರೇಷಿಯೋ ವಿಲ್ ಬಿ 5:3. Next question, increase or decrease in current assets are treated as. ಓಕೆ, ಇನ್ಕ್ರೀಸ್ ಆಗಲಿ ಅಸೆಟ್ಸ್ ಆರ್ ಡಿಕ್ರೀಸ್ ಆಗಲಿ ಯಾವುದಕ್ಕೆ ರಿಲೇಟ್ ಆಗಿರ್ತದೆ, ಆಪರೇಟಿಂಗ್ ಆಕ್ಟಿವಿಟೀಸ್. 33 ಕ್ವಶನ್, ಎ ಆ್ಯಂಡ್ ಬಿ ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:1. ಸಿ is admitted into the partnership for 1/4 share, the sacrificing ratio of A and B. ಯಾವುದು ಓಲ್ಡ್ ರೇಷಿಯೋ ಏನು ಕೊಟ್ಟಿದ್ದಾರೆ ಅಮೌಂಟ್, ಅದನ್ನೇ ಸ್ಯಾಕ್ರಿಫೈಸ್ ರೇಷಿಯೋ ಕನ್ಸಿಡರ್ ಮಾಡ್ತಾರೆ. ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್, 3:1. Next, 34th question, on dissolution of a firm for closing the bank overdraft is transferred to. ಓಕೆ, ಪಾರ್ಟ್ನರ್ಶಿಪ್ನ ಕ್ಲೋಸ್ ಮಾಡ್ತೀವಿ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಕ್ಲೋಸ್ ಮಾಡ್ತೀವಿ, ನಾವು ಬ್ಯಾಂಕ್ ಓವರ್ಡ್ರಾಫ್ಟ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ನಾವು ಯಾವತ್ತು ರಿಯಲೈಸೇಷನ್ ಅಕೌಂಟಲ್ಲೇ ತಗೊಳ್ತೀವಿ, ಅದನ್ನು ಕ್ರೆಡಿಟ್ ಮಾಡ್ತೀವಿ. ಆನ್ಸರ್ ಸಿ. ನೆಕ್ಸ್ಟ್ ಒನ್, ಇಂಟ್ರೆಸ್ಟ್ ಆನ್ ಕಾಲ್ಸ್ ಇನ್ ಅರಿಯರ್ಸ್ ಇಸ್ ಚಾರ್ಜ್ಡ್ ಅಕಾರ್ಡಿಂಗ್ ಟು ಟೇಬಲ್ ಎಫ್. ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಶೇರ್ ಹೋಲ್ಡರ್ಸ್ ಕಾಲ್ ಮನಿನ ಪೇ ಮಾಡೋದಿದ್ರೆ
ಅದನ್ನೇನು ಕರಿತೀವಿ ಕಾಲ್ಸಿನಾರಿಯರ್ಸ್. ಆ ಕಾಲ್ಸಿನಾರಿಯರ್ಸ್ ಮೇಲೆ ಎಷ್ಟು ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತೀವಿ ಆಸ್ ಪರ್ ಟೇಬಲ್ ಎಫ್. ಆನ್ಸರ್ ಬಂದು 10%. Then 36th question. The prescribed form of balance sheet for companies has been given in the schedule. ಓಕೆ, ನಾವು ಯಾವ ಥರ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ? ಶೆಡ್ಯೂಲ್ 3. 37th question. Which of the following is not a cash inflow from investing activities? ಓಕೆ, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಬಂದು ಯಾವುದಕ್ಕೆ ರಿಲೇಟ್ ಆಗಿರ್ತದೆ? ಅಸೆಟ್ನ ಸೇಲ್ ಮಾಡೋದಕ್ಕಿರ್ಬೋದು, ಅಸೆಟ್ನ ಪರ್ಚೇಸ್ ಮಾಡೋದಕ್ಕೆ ರಿಲೇಟ್ ಆಗಿರ್ತದೆ. ನೋಡಿ, ಕ್ಯಾಶ್ ರಿಸಿಪ್ಟ್ ಫ್ರಮ್ ಡಿಸ್ಪೋಸಲ್ ಆಫ್ ಅಸೆಟ್, ಇದು ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಇದು ಏನು ಕೇಳಿದರೆ? ನಾಟ್ ಎ ಕ್ಯಾಶ್ ಇನ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಕೇಳಿದ್ದಾರೆ. ಸಿ, ಇಂಟ್ರೆಸ್ಟ್ ರಿಸೀವ್ಡ್ ಇನ್ ಕ್ಯಾಶ್ ಫ್ರಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್, ಇದು ಸಹ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟ್ ಡಿ, ಡಿವಿಡೆಂಟ್ ರಿಸೀವ್ಡ್ ಫ್ರಮ್ ಇನ್ವೆಸ್ಟ್ಮೆಂಟ್ಸ್ ಇನ್ ಅದರ್ ಎಂಟರ್ಪ್ರೈಸಸ್, ಇದು ಸಹ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಆಪ್ಷನ್ ಬಿ is the wrong answer. Cash receipts from sale of goods and rendering services. Next, 38th question. A and B are partners sharing profits in the ratio of 3:1. They admit C for 1/4 share in the future profit. The new profit sharing ratio will be in the ಕೇಳಿದ್ದಾರೆ. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಆದರೆ ಮಾತ್ರ ಕಂಡುಹಿಡಿಯಲಿಕ್ಕಾಗ್ತದೆ. ಯಾಕೆಂದರೆ ನಾವು ಫಾರ್ಮುಲಾ ಯೂಸ್ ಮಾಡ್ತೀವಿ. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ನ್ಯೂ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಇಂಟು ರಿಮೈನಿಂಗ್ ಶೇರ್. ನೋಡಿ, ಎ ಮತ್ತು ಬಿ ಬಂದು ಓಲ್ಡ್ ಪಾರ್ಟ್ನರ್ಸ್. ಅವ್ರದ್ದು ಓಲ್ಡ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 3:1 ಕೊಟ್ಟಿದ್ದಾರೆ. 3/4, 1/4 ಆಗ್ತದೆ. ನ್ಯೂ ಪಾರ್ಟ್ನರ್ ಸಿಗೆ ಎಷ್ಟು ಶೇರ್ ಕೊಡ್ತಿದ್ದಾರೆ? 1/4 ಅಂತ ಕೊಟ್ಟಿದ್ದಾರೆ. ಎರಡೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ನ್ಯೂ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಫಾರ್ಮುಲಾ ಬಂದು ಓಲ್ಡ್ ರೇಷಿಯೋ ಇಂಟು ರಿಮೈನಿಂಗ್ ಶೇರ್. ನಾವು ಫಸ್ಟ್ ರಿಮೈನಿಂಗ್ ಶೇರ್ನ ಕಂಡುಹಿಡಿಬೇಕು. ನೋಡಿ, ಸಿ ಅವರು ಹೊಸ ಪಾರ್ಟ್ನರ್, ಅವರು ಎಷ್ಟು ಕೊಡ್ತಿದ್ದಾರೆ? 1/4. 1/4 ಅಂದರೆ ಟೋಟಲ್ 4 ಶೇರ್, ಆದರೆ ಒಂದು ಶೇರ್ನ ಸಿ ತಗೊಳ್ತಿದ್ದಾರೆ. ಆಗ ಬಾಕಿ ಎಷ್ಟು ಉಳಿದಿದೆ? 3/4. ಇದನ್ನ ಹೆಂಗೆ ಕಂಡುಹಿಡಿತಾರೆ? 1 ಮೈನಸ್ 1/4. ಓಕೆ, 4 1s 4, 4 ಮೈನಸ್ 1 3, 3/4 ಬರ್ತದೆ. ನಮಗೆ ಉಳಿದಿರೋ ಶೇರ್ ಎಷ್ಟಿದಾಗ? 3/4. ಇದನ್ನು ರಿಮೈನಿಂಗ್ ಶೇರ್ ಅಂತ ತಗೊಳ್ತೀವಿ. ಮಲ್ಟಿಪ್ಲೈ ಮಾಡಿ ಓಲ್ಡ್ ರೇಷಿಯೋ ಇಂಟು ರಿಮೈನಿಂಗ್ ಶೇರ್. ಓಕೆ, ಏದು ಓಲ್ಡ್ ರೇಷಿಯೋ? 3/4 ಇಂಟು ರಿಮೈನಿಂಗ್ ಶೇರ್ 3/4. 3 3s 9, 4 4s 16. ಬಿದು ಬಂದು ಓಲ್ಡ್ ರೇಷಿಯೋ 1/4 ಇಂಟು ಅವ್ರದ್ದು ರಿಮೈನಿಂಗ್ ಶೇರ್ ಬಂದು 3/4. 3 1s 3, 4 4s 16. ಈಗ ನಮಗೆ ಸಿದು ಶೇರ್ ಬೇಕು. ಆಲ್ರೆಡಿ ಕೊಟ್ಟಿದ್ದಾರೆ 1/4, ಬಟ್ ಇವ್ರದ್ದು ಇಬ್ಬರದು ಸಹ ಡಿನಾಮಿನೇಟರ್ 16 ಇದೆ. ಅದು ನಾವು ಈಕ್ವಲ್ ಮಾಡ್ಕೋಬೇಕು. 4 4s 16 ಆಗ್ತದೆ. 4/4 ಮಲ್ಟಿಪ್ಲೈ ಮಾಡಿ 4 1s 4 ಆಗ್ತದೆ, 4 4s 16. ಆಗ ನಮ್ದು ನ್ಯೂ ರೇಷಿಯೋ ಬಂದು 9:3:4 ಆಗ್ತದೆ. ಕ್ವಶನ್ ಕೊಟ್ಟಿದ್ದಾರಲ್ವಾ? ಎಷ್ಟನೇ ಕೊಟ್ಟಿದ್ದಾರೆ? 9 ಎಷ್ಟು ಕೊಟ್ಟಿದ್ದಾನೆ ಆನ್ಸರ್? 9:3:4. 9:3 ಇದೆಲ್ಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 39th ಕ್ವಶನ್ ನೋಡಿ. ಕಮಿಷನ್ ಪೇಯಬಲ್ ಟು ಡಿಸೀಸ್ಡ್ ಪಾರ್ಟ್ನರ್ ವಿಲ್ ಬಿ ಕ್ರೆಡಿಟೆಡ್ ಟು ಇಸ್ ಅಕೌಂಟ್ ವಿತ್. ನೋಡಿ, ಕಮಿಷನ್ ಇದೆ. ಡಿಸೀಸ್ಡ್ ಪಾರ್ಟ್ನರ್ ಅಂದರೆ ಮರಣ ಹೊಂದಿದ ಪಾರ್ಟ್ನರ್ ಯಾವ ರೀತಿ ನಾವು ಕಮಿಷನ್ ಕೊಡ್ತೀವಿ? ಆನ್ಯುವಲ್ ಕಮಿಷನ್, ಮಂತ್ಲಿ ಕಮಿಷನ್, ಹಾಫ್ ಇಯರ್ಲಿ ಕಮಿಷನ್ ಅಂತ. ಆನ್ಸರ್ ಬಂದು ಡಿ, ಆಕ್ಚುಯಲ್ ಕಮಿಷನ್. ಅವನ ಎಷ್ಟು ತಿಂಗಳು ಬದುಕಿದ್ದ ಅದಕ್ಕಿರೋ ಕಮಿಷನ್ ಮಾತ್ರ ನಾವು ಕೊಡ್ತೀವಿ. ಆನ್ಸರ್ ಬಂದು ಆಕ್ಚುಯಲ್ ಕಮಿಷನ್. ನೆಕ್ಸ್ಟ್ ಒಂದು ನೋಡಿ. ದ ಫಾಲೋಯಿಂಗ್ ಜರ್ನಲ್ ಎಂಟ್ರಿ ಅಪಿಯರ್ಸ್ ಇನ್ ದ ಬುಕ್ಸ್ ಆಫ್ ಎಕ್ಸ್ ಕಂಪನಿ ಲಿಮಿಟೆಡ್. ಓಕೆ, ಇದು ಬಂದು ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ರಿಲೇಟ್ ಆಗಿರೋದು. ಬ್ಯಾಂಕ್ ಅಕೌಂಟ್ 4,75,000 ಇದೆ. ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಬಂದು 75,000 ಇದೆ. 12% ಡಿಬೆಂಚರ್ ಇದು. ಒರಿಜಿನಲ್ ಡಿಬೆಂಚರ್ ಅಮೌಂಟ್ 5 lakh rupees ಇದೆ. ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ನಾವು ರೀಪೇ ಮಾಡೋತ್ತಿಗೆ ಪ್ರೀಮಿಯಂ ಸೇರಿ ಎಕ್ಸ್ಟ್ರಾ ಅಮೌಂಟ್ನ ಪೇ ಮಾಡಿದ್ವಿ 50,000. ಡಿಬೆಂಚರ್ ಹ್ಯಾವ್ ಬೀನ್ ಇಶ್ಯೂಡ್ ಎಟ್ ಎ ಡಿಸ್ಕೌಂಟ್ ಆಫ್. ಇದು ಕೇಳಿರೋದೇನೆಂದರೆ, ನಾವು ಎಷ್ಟು ಪರ್ಸೆಂಟೇಜ್ ಡಿಸ್ಕೌಂಟ್ನ ಕೊಟ್ಟಿದ್ದೀವಿ ಅಂತ ಕ್ವಶನ್ನ ಕೇಳಿದ್ದಾರೆ. ಅಲ್ಲಿ ನಾವು ಡಿಸ್ಕೌಂಟ್ ಪರ್ಸೆಂಟೇಜ್ನ ಕಂಡುಹಿಡಿಯಬೇಕು. ಇದನ್ನು ಯಾವ ಥರ ಕಂಡುಹಿಡಿತೀವಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಲಾಸ್ ಆನ್ ಇಶ್ಯೂ ಕ್ವಶನ್ ಅಲ್ಲೇ ಕೊಟ್ಟಿದ್ದಾನೆ. ಲಾಸ್ ಆನ್ ಇಶ್ಯೂ ಎಷ್ಟು ಕೊಟ್ಟಿದ್ದಾನೆ? ಲಾಸ್ ಆನ್ ಇಶ್ಯೂ ಡಿಬೆಂಚರ್ 75,000. ಇದರಿಂದ ಪ್ರೀಮಿಯಂ ಆನ್ ರಿಡಂಪ್ಷನ್ ಎಷ್ಟಿದೆ? 50,000. ಇದನ್ನ ಮೈನಸ್ ಮಾಡಿ ಎಷ್ಟು ಬರುತ್ತದಾಗ? ನೋಡಿ, ಲಾಸ್ ಆನ್ ಇಶ್ಯೂ ಮೈನಸ್ ಪ್ರೀಮಿಯಂ ಆನ್ ರಿಡಂಪ್ಷನ್ 75,000 ಮೈನಸ್ 50,000 ಮಾಡಿ. ಆಗ ನಮಗೆ ಡಿಸ್ಕೌಂಟ್ ಎಷ್ಟು ಬರ್ತದೆ? 25,000. ನಮಗೆ ಡಿಸ್ಕೌಂಟ್ ಸಿಕ್ತು. ಅದರ ಪರ್ಸೆಂಟೇಜ್ನ ಕಂಡುಹಿಡಬೇಕು. ಓಕೆ, ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಈಸ್ ಈಕ್ವಲ್ ಟು 25,000 ಡಿವೈಡೆಡ್ ಬೈ ಡಿಬೆಂಚರ್ಸ್ ಒರಿಜಿನಲ್ ಪ್ರೈಸ್ನ ತಗೊಳ್ಳಿ, ಅಥವಾ ಡಿಬೆಂಚರ್ ವ್ಯಾಲ್ಯೂನು ತಗೊಳ್ಳಿ. ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಎಷ್ಟಿದೆ? 12% ಡಿಬೆಂಚರ್ ಆಫ್ 5 lakh rupeesನ ಕೊಟ್ಟಿದ್ದಾರೆ. 5 lakh, 25,000 ಡಿಸ್ಕೌಂಟ್ ಡಿವೈಡ್ ಬೈ 5 lakh ಇಂಟು 100 ಮಾಡಿ. ಅದು ನಿಮಗೆ ಎಷ್ಟು ಬರುತ್ತೆ? ಆನ್ಸರ್ 5%. ಆನ್ಸರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 41 ಕ್ವಶನ್.
ದ ಟೂ ಬೇಸಿಕ್ ಮೆಜರ್ ಆಫ್ ಲಿಕ್ವಿಡಿಟಿನ ಕಂಡುಹಿಡಿಯಕ್ಕೆ ಯಾವ ರೇಷಿಯೋ ಯೂಸ್ ಮಾಡ್ತೀವಿ? ಕರೆಂಟ್ ರೇಷಿಯೋ ಆ್ಯಂಡ್ ಲಿಕ್ವಿಡ್ ರೇಷಿಯೋ. 42nd question. When fixed amount is withdrawn on the first day of every month, interest on total amount of the year ending will be calculated for. ನೋಡಿ, ಫಸ್ಟ್ ಡೇ ವಿತ್ಡ್ರಾ ಮಾಡಿದ್ರೆ ಎಷ್ಟು ಮಂತ್ ಬರುತ್ತದೆ? ಆವರೇಜ್ ಪೀರಿಯಡ್ ಪ್ರಕಾರ 13 ಮಂತ್ಸ್. 13 ಡಿವೈಡ್ ಬೈ 2 ಮಾಡಿ ಎಷ್ಟು ಬರುತ್ತದೆ? ಆನ್ಸರ್ 6.5 ಮಂತ್ಸ್. ಆನ್ ಡಿಸೊಲ್ಯೂಷನ್ ಆಫ್ ದ ಫರ್ಮ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಕ್ಲೋಸ್ ಥ್ರೂ. ಡಿಸೊಲ್ಯೂಷನ್ ಅಕೌಂಟ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫೈನಲ್ ಬ್ಯಾಲೆನ್ಸ್ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಿಗೆ. Then 44th question. Non-current assets are expected to use in the business for a long period. ನಾವು ನಾನ್ ಕರೆಂಟ್ ಅಸೆಟ್ ಅಂದರೆ ಅಲ್ಲಿ ಬಿಲ್ಡಿಂಗ್ಸ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ಫರ್ನಿಚರ್, ಮೆಷಿನರಿ, ಎಲ್ಲ ಫಿಕ್ಸ್ಡ್ ನಾವು ಲಾಂಗ್ ಪೀರಿಯಡ್ ಯೂಸ್ ಮಾಡ್ತೀವಿ. ಅದರಿಂದ ಆನ್ಸರ್ ಎ, ಎಕ್ಸ್ಪೆಕ್ಟೆಡ್ ಟು ಯೂಸ್ ಇನ್ ದ ಬಿಸ್ನೆಸ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. And 45th question. Percentage of each liability to total liability shown in. ಇದು ನಾವು ಎಲ್ಲಿ ಮಾಡ್ತೀವಿ ಅಂದರೆ 12 ಮಾರ್ಕ್ಸ್ ಅಲ್ಲಿ ಕಾಮನ್ ಸೈನ್ಸ್ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ. ನಾವು ನಮ್ಮದು ಯಾವುದೇ ವ್ಯಾಲ್ಯೂಸ್ನ ನಾವು ಬ್ಯಾಲೆನ್ಸ್ ಶೀಟ್ ಟೋಟಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪರ್ಸೆಂಟೇಜ್ನ ಕಂಡುಹಿಡಿತೀವಿ. ಎಲ್ಲಿ ಮಾಡ್ತೀವಿ? ಆನ್ಸರ್ ಎ, ಕಾಮನ್ ಸೈನ್ಸ್ ಬ್ಯಾಲೆನ್ಸ್ ಶೀಟ್. And 46th question. Dash are especially interested in the average payment period. ನೋಡಿ, ಯಾರು ಇದರಲ್ಲಿ ಆವರೇಜ್ ಪೇಮೆಂಟ್ ಪೀರಿಯಡ್ ತುಂಬ ಬೇಕಾಗಿರೋದು ಅಥವಾ ಇಂಟ್ರೆಸ್ಟ್ ಪಾರ್ಟೀಸ್ನ ಕೇಳಿದ್ದಾರೆ. ಸಿನ್ಸ್ ಇಟ್ ಪ್ರೊವೈಡ್ಸ್ ದಮ್ ವಿತ್ ಅ ಸೆನ್ಸ್ ಆಫ್ ದ ಬಿಲ್ ಪೇಯಿಂಗ್ ಪ್ಯಾಟರ್ನ್ಸ್ ಆಫ್ ದ ಫರ್ಮ್. ಆನ್ಸರ್ ಬಿ, ಲೆಂಡರ್ಸ್ ಆ್ಯಂಡ್ ಸಪ್ಲೈಸ್ ಅಂದರೆ ಕ್ರೆಡಿಟರ್ಸ್. ಓಕೆ, ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ ಕವರ್ ಮಾಡಿದ್ದೀನಿ. ಟೋಟಲ್ 46 ಕ್ವಶನ್ಸ್ನ ಕೇಳಿದ್ದಾರೆ. 2019 ಹಿಡಿದು 2024 ಆ್ಯನ್ಯುವಲ್ ಎಕ್ಸಾಮ್ ಇನ್ಕ್ಲೂಡ್ ಮಾಡಿದ್ದೀನಿ, ಪ್ಲಸ್ ಈ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ಸ್. ಥ್ಯಾಂಕ್ ಯು.